ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಕುರ್ಚಿಯ ಸುತ್ತಲೂ ಸಾಕಷ್ಟು ಬೆಳವಣಿಗೆಗಳಂತೂ ನಡೀತಾನೆ ಇರ್ತವೆ. ಯಾವಾಗ ನೋಡಿದ್ರೂ ಒಂದಲ್ಲ ಒಂದು ರೀತಿಯಂತಹ ಚರ್ಚೆಗಳನ್ನು ಈ ಕುರ್ಚಿ ಕಸರತ್ತು ಹುಟ್ಟು ಹಾಕ್ತಾ ಇದೆ. ಇದು ನೇರವಾಗಿ ಕುರ್ಚಿಗೆ ಸಂಬಂಧಪಟ್ಟಂತಹ ಕಸರತ್ತು ಆಗಿರುತ್ತೆ, ಅಥವಾ ಕುರ್ಚಿಗೆ ಸಂಬಂಧ ಇಲ್ಲದೇ ಇದ್ರೂ ಕೂಡ ಕುರ್ಚಿಯ ಸುತ್ತಲೂ ಆಗುವಂತಹ ಕಸರತ್ತಿನ ಭಾಗವಾಗಿ ಕೂಡ ಗೋಚರಿಸ್ತಾ ಇರುತ್ತೆ. ಯಾಕಂದರೆ CM ಕುರ್ಚಿ ಕಸರತ್ತಿನ ನಡುವೆ ಈಗ ಡಿನ್ನರ್ ಪಾರ್ಟಿಯೊಂದು ಅರೇಂಜ್ ಆಗಿದೆ. ಡಿನ್ನರ್ ಪಾರ್ಟಿ, ಇದಕ್ಕೆ ಕಾರಣಗಳು ಬೇರೆ ಇದ್ದಾವೆ. ಆದರೆ ಸಹಜವಾಗಿಯೇ ಈ ಡಿನ್ನರ್ ಪಾರ್ಟಿಯು ಕೂಡ ಕುರ್ಚಿ ಕಸರತ್ತಿನ ಮುಂದುವರಿದ ಭಾಗದ ರೀತಿಯಲ್ಲೂ ಗೋಚರಿಸೋದಕ್ಕೆ ಕಾರಣ ಇದೆ. ಎಲ್ಲ ಶಾಸಕರುಗಳನ್ನು ವಿಶ್ವಾಸಕ್ಕೆ ಪಡೆಯುವ ಪ್ರಯತ್ನವನ್ನು ಆರಂಭಿಸಿದ್ರ ಶಿವಕುಮಾರ್ ಅನ್ನುವಂಥದ್ರ ಬಗ್ಗೆ ಪ್ರಶ್ನೆ ಇದ್ದೇ ಇದೆ. PCC ಅಧ್ಯಕ್ಷರಾಗಿ ಅವರು 6 ವರ್ಷಗಳು ಭರ್ತಿಯಾಗಿದ್ದಾವೆ. KPCC ಅಧ್ಯಕ್ಷರಾಗಿ ಅವರು ಅಧಿಕಾರ ಸ್ವೀಕರಿಸಿ 6 ವರ್ಷ ಭರ್ತಿ ಆಗ್ತಾ ಇರೋದರ ಹಿನ್ನೆಲೆಯಲ್ಲಿ ಔತಣಕೂಟವನ್ನು ಕೊಡ್ತಾ ಇದ್ದಾರೆ. ಸಹಜವಾಗಿಯೇ ಮುಖ್ಯಮಂತ್ರಿಯವರು ಔತಣಕೂಟ ಕೊಡುವಂಥದ್ದು ಇರ್ಬೋದು, KPCC ಅಧ್ಯಕ್ಷರು ಔತಣ ಕೊಡುವಂಥದ್ದು ಇರ್ಬೋದು, ಅಥವಾ ಮಂತ್ರಿಗಳ ಔತಣಕೂಟ ಮಾಡಿಸುವಂಥದ್ದು ಇರ್ಬೋದು. ಇವೆಲ್ಲ ಕುತೂಹಲದ ಅಂಶಗಳೇ. ಯಾಕಂದರೆ ಯಾವ ಕಾರಣಕ್ಕಾಗಿ ಅನ್ನುವಂತಹ ಪ್ರಶ್ನೆ ಕುತೂಹಲವನ್ನು ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಸಹಜವಾಗಿಯೇ ಈ ಬಾರಿ ಬಜೆಟ್ ಅಧಿವೇಶನ ಆಗಿರೋದಾಗಿ ಮುಖ್ಯಮಂತ್ರಿಗಳು ಕೂಡ ಒಂದು ಔತಣಕೂಟವನ್ನು ಕೊಡಬಹುದು, ಡಿನ್ನರ್ ಮೀಟಿಂಗನ್ನು ಮಾಡ್ಬೋದು. ಅವರ ಮನೆಯಲ್ಲೂ ಕೂಡ ಅವರು ಕೂಡ ಒಂದು ಅರೇಂಜ್ ಮಾಡ್ಬೋದು, ಡಿನ್ನರನ್ನು ಅರೇಂಜ್ ಮಾಡ್ಬೋದು. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಸರತ್ತು ಭಾಳ ಜೋರಾಗಿ ಸಾಗ್ತಾ ಇದೆ. ಯಾವ್ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನು ನಿಮಗೆ ವಿವರಿಸ್ತಾ ಹೋಗ್ತೀನಿ. ಭಾಳ ಮುಖ್ಯವಾಗಿ DK ಡಿನ್ನರ್ಗೆ ಸಂಬಂಧಪಟ್ಟಂತೆ, ಯಾಕಂದರೆ ಶಿವಕುಮಾರ್ ಅವರು ಈಗ ಡಿನ್ನರ್ ಕರೆದಿದ್ದಾರೆ, ಡಿನ್ನರ್ ಕೂಟವನ್ನು ಅರೇಂಜ್ ಮಾಡ್ತಾ ಇದ್ದಾರೆ. ಯಾವ ಕಾರಣಕ್ಕಾಗಿ? ಈಗಾಗಲೇ 2.5 ವರ್ಷ ಆದ ಮೇಲೆ CM ಸ್ಥಾನದ ಹಸ್ತಾಂತರ ವಿಚಾರ ಭಾಳಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ನವೆಂಬರ್ ತಿಂಗಳ ನಂತರ ಅಂತೂ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಪ್ರತಿ ಬೆಳವಣಿಗೆಯೂ ಕೂಡ ಕುರ್ಚಿ ಸುತ್ತಲೇ ಚರ್ಚೆ ಆಗ್ತಾ ಇದೆ. CM ಆಗೋದಿಕ್ಕೆ, CM ಸ್ಥಾನ ಉಳಿಸ್ಕೊಳ್ಳೋದಿಕ್ಕೆ ನಾನಾ ರೀತಿಯಾದಂತಹ ಪ್ರಯತ್ನಗಳು, ಕಸರತ್ತುಗಳು, ಸರ್ಕಸ್ಗಳು, ಅದನ್ನು ಇನ್ನು ಯಾವ್ಯಾವ ರೀತಿಯಲ್ಲಿ ವಿವರಿಸ್ಬೋದು ಆ ಎಲ್ಲವೂ ಕೂಡ ಕಾಂಗ್ರೆಸ್ನೊಳಗೆ ನಡೀತಾ ಇದೆ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಯಾರಿಗೂ ಕೂಡ ಸಂಪೂರ್ಣವಾಗಿ ರಾಜಕೀಯ ವಿಚಾರಕ್ಕೆ ಬಂದಾಗ ನೆಮ್ಮದಿ ಅನ್ನುವಂಥದ್ದು ಇಲ್ಲದಂತಾಗಿದೆ. ಎಲ್ಲರ ನಡುವೆಯೂ ಕೂಡ ಕಾಡ್ತಿರುವಂಥ ಪ್ರಶ್ನೆ, ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರಾ, ಮುಖ್ಯಮಂತ್ರಿ ಮುಂದುವರಿತಾರಾ ಅಂತ. ವಿದೇಶ ಪ್ರವಾಸ, ಡಿನ್ನರ್ ಪಾರ್ಟಿ, ಈ ರೀತಿಯಾಗಿ ಶಕ್ತಿ ಪ್ರದರ್ಶನ ಮುಂದುವರೆದಿದೆ. ಇಲ್ಲಿ ಶಕ್ತಿ ಪ್ರದರ್ಶನಗಳು ಆಗ್ತಾ ಇದ್ದಾವೆ. ಎಲ್ಲ ಶಾಸಕರುಗಳಿಗೆ ಡಿನ್ನರ್ ಪಾರ್ಟಿಯನ್ನು ಕರೆದಾಗ ಎಲ್ಲರೂ ಕೂಡ ಬಂದು ಜೊತೆಗಿರ್ತಾರೆ. ಈಗ DK ಅವರು ಕರೆದಿರುವಂಥದ್ದು ತನ್ನ ಆಪ್ತ ಶಾಸಕರಿಗೆ ಡಿನ್ನರ್ ಪಾರ್ಟಿ ಅಲ್ಲ, ಕಾಂಗ್ರೆಸ್ನ ಎಲ್ಲ ಶಾಸಕರನ್ನ ಡಿನ್ನರ್ ಪಾರ್ಟಿಗೆ ಅವರು ಕರೀತಾ ಇದ್ದಾರೆ. KPCC ಅಧ್ಯಕ್ಷರಾಗಿ 6 ವರ್ಷ ಪೂರೈಸಿದ್ದಕ್ಕಾಗಿ ಶಾಸಕರಿಗೆ DCM ಅವರು ಡಿನ್ನರನ್ನು ಕೊಡ್ತಾ ಇದ್ದಾರೆ. ಅವರು KPCC ಅಧ್ಯಕ್ಷರಾಗಿ 6 ವರ್ಷಗಳು ಪೂರ್ತಿಯಾಗಿದ್ದಾರೆ. ಈಗಾಗಲೇ ಒಂದು ರೆಕಾರ್ಡನ್ನು DCM KPCC ಅಧ್ಯಕ್ಷರಾಗಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಮಾಡಿದರು. 8 ವರ್ಷಗಳ ಕಾಲ PCC ಅಧ್ಯಕ್ಷರಾಗಿ. ಈಗ ಸತತ 6 ವರ್ಷಗಳಿಂದ ಅಧ್ಯಕ್ಷರಾಗಿ ಶಿವಕುಮಾರ್ ಅವರು ಮುಂದುವರಿತಾ ಇದ್ದಾರೆ. ಹೀಗಾಗಿ ಅವರು ಶಾಸಕರನ್ನ ಕರೆದು ಒಂದು ಔತಣಕೂಟವನ್ನು PCC ಅಧ್ಯಕ್ಷರಾಗಿ ತಾನು ಮಾಡಿರ್ತಕ್ಕಂಥ ಕೆಲಸದ ಸಂದರ್ಭದಲ್ಲಿ ಸಹಜವಾಗಿಯೇ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಯತ್ನ ನಡೆಯುತ್ತೆ. ಕಾಂಗ್ರೆಸ್ ಶಾಸಕರು, ಸಂಸದರು, MLCಗಳು, ಹೀಗೆ ಚುನಾಯಿತ ಪ್ರತಿನಿಧಿಗಳನ್ನು ಅವರು ಕರೀತಾ ಇದ್ದಾರೆ. ಅವ್ರಿಗಾಗಿ ಒಂದು ಔತಣಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ. ಈ ಔತಣಕೂಟ ಆಯೋಜನೆ ಮಾರ್ಚ್ 10ರಂದು ಡಿನ್ನರ್ ಪಾರ್ಟಿಯನ್ನು ಕರೆದಿದ್ದಾರೆ. ಮಾರ್ಚ್ 10ರಂದು ಡಿನ್ನರ್ ಪಾರ್ಟಿ ಕರೆದಿರೋದಕ್ಕೂ ಕೂಡ ಒಂದು ಕುತೂಹಲ ಇದ್ದಿದೆ. ಯಾಕಂದರೆ ರಾಜ್ಯದ ಬಜೆಟ್ ಅಧಿವೇಶನ ನಡೀತಿರುವಂತಹ ಸಂದರ್ಭದಲ್ಲಿ ನಡೀತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾರ್ಚ್ 6ರಂದು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. 10ನೇ ತಾರೀಕರಂದು ಊಟ ಕೊಡ್ತಾ ಇದ್ದಾರೆ ಶಿವಕುಮಾರ್ ಅವರು. ಹೀಗಾಗಿ ಇದು ಸಹಜವಾಗಿದೆ. ಕಾಂಗ್ರೆಸ್ನಲ್ಲಿ ಇಲ್ಲಿ ಅನೇಕ ವಿಚಾರಗಳು ಕಾಕತಾಳೀಯವಾಗಿ ಆಗ್ತಾ ಇರ್ಬೋದು, ಆದರೆ ಅನೇಕ ವಿಚಾರಗಳು ಏನೇ ನಡೆದರೂ ಕೂಡ ಇಲ್ಲಿ ಪ್ರತಿ ಘಟನೆಯೂ ಕೂಡ CM ಕುರ್ಚಿಯ ಸುತ್ತಲೇ ಗಿರುಕಿ ಹೊಡೆಯೋದಕ್ಕೆ ಶುರು ಮಾಡಿದೆ. ಹಾಗಾದರೆ ಈ ಸಂದರ್ಭದಲ್ಲಿ ಬಜೆಟ್ ಅಧಿವೇಶನಕ್ಕೂ ಮೊದಲು CM ಪಡೆದ ಶಾಸಕರು ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಇದಲ್ಲದೆ ಇನ್ನೊಂದಷ್ಟು ಜನ ಶಾಸಕರು ಬಜೆಟ್ ಅಧಿವೇಶನದ ನಂತರವೂ ಕೂಡ ಹೋಗೋರಿದ್ದಾರೆ ಅನ್ನುವಂತಹ ಚರ್ಚೆಗಳು ಕಾಂಗ್ರೆಸ್ ಪಡಸಾಲೆಯಲ್ಲಿ ನಡೀತಾ ಇದೆ. ಈಗಾಗಲೇ ಸುಮಾರು ಶಾಸಕರು ವಿದೇಶಿ ಪ್ರವಾಸ ಹೋಗಿದ್ದಾರೆ. ಬಹುತೇಕ ಹೋದಂಥವ್ರು ಇವತ್ತು ನಾಳೆ ಒಳಗಡೆ ಬಂದು ತಲುಪ್ತಾರೆ, ವಾಪಸ್ ಬಂದು ತಲುಪ್ತಾ ಇರುವಂಥದ್ದು ಇವತ್ತು ಅಥವಾ ನಾಳೆ ಬಂದು ತಲುಪ್ತಾ ಇದ್ದಾರೆ. ಹೀಗಾಗಿ DCM DK ಶಿವಕುಮಾರ್ ಅವರು ಶಾಸಕರನ್ನು ಸೆಳೆಯುವಂತಹ
ಆತಂಕ ಇದೆ. ಅದಕ್ಕಾಗಿ ಮುಖ್ಯಮಂತ್ರಿಯವರು ತಮ್ಮ ಶಾಸಕರನ್ನ, ತನ್ನ ಆಪ್ತರನ್ನ ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ ಅಂತೇಳಿ ಬಿಜೆಪಿಯವರು ವ್ಯಂಗ್ಯವಾಡ್ತಾ ಇದ್ದಾರೆ. ಯಾಕಂದರೆ ಪ್ರತಿಪಕ್ಷಕ್ಕೆ ಸಹಜವಾಗಿಯೇ ಟೀಕಿಸುವಂಥ ಅವಕಾಶವನ್ನು ಆಡಳಿತ ಪಕ್ಷದವರು ಸೃಷ್ಟಿಸಿದಾಗ ಪ್ರತಿಪಕ್ಷದವರು ಬೇರೇನು ಮಾಡೋಕ್ಕಾಗೋದಿಲ್ಲ. ಅವರು ಆ ಟೀಕೆಯನ್ನು ಮಾಡ್ತಾರೆ, ಅದು ನಡೀತಾ ಇದೆ. ಆಪ್ತರನ್ನ ಪ್ರವಾಸಕ್ಕೆ ಕಳುಹಿಸಿ ಸಿಎಂ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಎಲ್ಲೋ ರೆಸಾರ್ಟ್ನಲ್ಲಿ ಇರಿಸಿದ್ರೆ ರೆಸಾರ್ಟ್ ರಾಜಕಾರಣ ಅಂತಾರೆ, ಇದನ್ನೀಗ ಫಾರಿನ್ ಟ್ರಿಪ್ ರಾಜಕಾರಣ ಅಂತ ಕರೆಯೋಕ್ಕಾಗತ್ತಾ? ಹೀಗಾಗಿ ವಿದೇಶ ಪ್ರವಾಸಕ್ಕೆ ಕಳಿಸಿದ್ದಾರೆ. ಅದಕ್ಕೆ DCM ಕೂಡ ಹೇಳ್ತಾ ಇದ್ರು, ಕೆಲವರು ಅಧ್ಯಯನಕ್ಕೆ ಅಂತ ಹೋಗ್ತಾರೆ, ಇನ್ನೇನು ನೋಡ್ಕೊಂಡು ಬರೋಕ್ಕೆ ಅಂತೇಳಿ ಹೋಗ್ತಾರೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಇದ್ರು. ಈಗ ಇವರ ಪ್ರವಾಸ ಇದು ಅಧ್ಯಯನದ ಪ್ರವಾಸನ, ಯಾಕಂದರೆ ಇವರು ಅಧ್ಯಯನ ಮಾಡ್ಕೊಂಡು ಬಂದಿರೋದ್ರ ಫಲಶ್ರುತಿ ಏನು ಅನ್ನೋಂಥದ್ದು ಗೊತ್ತಾಗುವಂಥದ್ದೇ ಇದೆ. ಬಣ ರಾಜಕೀಯದ ವರದಿಯ ಬಳಿಕ ಕೆಲವರ ವಿದೇಶ ಪ್ರವಾಸ ರದ್ದು ಕೂಡ ಆಗಿದೆ. ಇದು ಬಣ ರಾಜಕೀಯ ಅಂತೇಳಿ ಯಾವಾಗ ಬಿಂಬಿತವಾಯಿತು ಆವಾಗ ಕೆಲವರು ವಿದೇಶ ಪ್ರವಾಸವನ್ನು ರದ್ದು ಮಾಡ್ಕೊಂಡ್ರು. ಇನ್ನು ಕೆಲವರು ಪ್ರವಾಸ ಹೋದವರು ಇದ್ದಾರೆ, ಪ್ರವಾಸ ಹೋಗೋರು ಕೂಡ ಇದ್ದಾರೆ. ಹೀಗೆ ಕಾಂಗ್ರೆಸ್ನಲ್ಲಿ ಪ್ರತಿಯೊಂದು ಕೂಡ ಇಲ್ಲಿ ನಡೀತಾ ಇರೋದು. ವಿದೇಶ ಪ್ರವಾಸ ಮೊಟಕುಗೊಳಿಸಿದಂತಹ ಸಿಎಂ ಬಣದ ಕೆಲ ಶಾಸಕರು ಯಾವಾಗ ಬಣ ರಾಜಕೀಯಕ್ಕೆ ಇದು ಎಡೆ ಮಾಡಿಕೊಡ್ತಿದೆ ಅಂತ ಹೇಳಿದಾಗ ಒಬ್ಬರು ಸಚಿವರು ಕೂಡ ಹೋಗೋರಿದ್ರು, ಅವರು ತಮ್ಮ ಪ್ರವಾಸವನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಆದರೆ ಶಾಸಕರುಗಳೆಲ್ಲ ವಿದೇಶಿ ಪ್ರವಾಸಕ್ಕೆ ಹೋಗಿದ್ದಾರೆ. ವಿದೇಶಿ ಪ್ರವಾಸ ಮೊಟಕುಗೊಳಿಸಿದಂತಹ ಸಿಎಂ ಬಣದ ಕೆಲ ಶಾಸಕರು. ಇನ್ನು ಸಿಎಂ ಬಣದ ಶಾಸಕರ ಪ್ರವಾಸದ ಬೆನ್ನಲ್ಲೇ ಡಿನ್ನರ್ ಮೀಟ್ ಕೂಡ ನಡೆದಿದೆ. ಬೆಂಗಳೂರಿನಲ್ಲಿನೇ ಒಂದು ಡಿನ್ನರ್ ಮೀಟ್ ನಡೆದಿದೆ. ಅದು ಶಿವಕುಮಾರ್ ಅವರ ಆಪ್ತ ಬಣದಿಂದ ನಡೆಯಿತು. ಶಿವಕುಮಾರ್ ಅವರ ಆಪ್ತ ಬಣದಿಂದ ಸಿಎಂ ಬಣದ ಶಾಸಕರು ವಿದೇಶಕ್ಕೆ ಹೋದರೆ DCM ಬಣದ ಶಾಸಕರು ಡಿನ್ನರ್ ಮೀಟಿಂಗನ್ನು ಮಾಡಿ ಫೋಟೋ ತೆಗೆಸ್ಕೊಂಡ್ರು. ಎಲ್ಲರೂ ನೋಡಿ ನಾವು ಇಷ್ಟು ಜನ ಜೊತೆಯಾಗಿ ಇದ್ದುಕೊಂಡು ಇವತ್ತು ಡಿನ್ನರ್ ಮಾಡಿದ್ದೀವಿ ಅಂತ ಹೇಳೋದಕ್ಕೆ ಒಂದು ಫೋಟೋ ತೆಗೆಸ್ಕೊಂಡ್ರು. ಫೋಟೋ ತೆಗೆಸ್ಕೊಂಡ ನಂತರವೂ ಕೂಡ ಅದರಲ್ಲಿದ್ದಂತಹ ಆ ಫೋಟೋದಲ್ಲಿದ್ದಂಥ ಶಾಸಕರು ಹೇಳ್ತಿದ್ರು, ಕೇವಲ ಇಷ್ಟೇ ಜನ ಅಲ್ಲ, ಇನ್ನೂ ಒಂದಷ್ಟು ಜನ ಎಕ್ಸ್ಟ್ರಾ ಇದ್ದರು, ಆದರೆ ಅವರೆಲ್ಲ ಫೋಟೋಗೆ ಸಿಗಲಿಲ್ಲ ಅಂತ ಹೇಳುವಂಥ ಮಾತುಗಳು ಬಂತು. ಸಿಎಂ ಬಣದ ಶಾಸಕರ ಈ ರೀತಿಯಾದಂತಹ ಮೀಟಿಂಗ್ ಇವೆಲ್ಲವೂ ಕೂಡ ಒಂದು ವಿದೇಶ ಪ್ರವಾಸ, ಮತ್ತೊಂದು ಡಿನ್ನರ್ ಮೀಟಿಂಗ್. ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಶಾಸಕರಿಗೆ ಡಿನ್ನರ್ ಕೊಟ್ಟರು, ಒಂದು ಡಿನ್ನರ್ ಪಾರ್ಟಿಯನ್ನು ಕರೆದಿದ್ರು. ಆ ಮೂಲಕವಾಗಿ ಕಾರಣ ಏನು? SC ಬಾಲಕೃಷ್ಣ ಅವರ ಬರ್ತ್ಡೇ, ಹುಟ್ಟುಹಬ್ಬದ ನೆಪದಲ್ಲಿ ಶಾಸಕರಿಗೆ ಬಾಲಕೃಷ್ಣ ಅವರು ಔತಣಕೂಟವನ್ನು ಅರೇಂಜ್ ಮಾಡಿದರು. ಔತಣಕೂಟದಲ್ಲಿ ಬಾಲಕೃಷ್ಣ ಅವರಿಗೆ ಯಾರು ವಿಶ್ ಮಾಡಿದರು, ಎಷ್ಟು ವಿಶ್ ಮಾಡಿದರು ಅನ್ನೋದಕ್ಕಿಂತ ಹೆಚ್ಚಾಗಿ ಔತಣಕೂಟದಲ್ಲಿ ಮಾತನಾಡಿದಂಥವ್ರು, ಔತಣಕೂಟದಲ್ಲಿ ಭಾಗಿಯಾಗಿ ಊಟ ಮಾಡ್ಕೊಂಡು ಹೊರಗಡೆ ಬಂದಂಥವ್ರು, ಇವರೆಲ್ಲರೂ ಕೂಡ ಮಾತಾಡಿದ್ದು ರಾಜಕಾರಣದ ಬಗ್ಗೆ. ಹೀಗಾಗಿ ಇದು ಔತಣಕೂಟ ಒಂದು ರೀತಿಯಲ್ಲಿ ಹುಟ್ಟುಹಬ್ಬಕ್ಕೂ 2 ದಿನ ಮುಂಚಿತವಾಗಿ ಡಿನ್ನರ್ ಪಾರ್ಟಿಯನ್ನು ಅವರು ಅರೇಂಜ್ ಮಾಡ್ಕೊಂಡಿದ್ರು. ಹುಟ್ಟುಹಬ್ಬಕ್ಕೆ 2 ದಿನ ಮುಂಚಿತವಾಗಿ ಅವರು ತಮ್ಮ ಕುಟುಂಬದ ಜೊತೆಗೆ ವಿದೇಶಕ್ಕೆ ತೆರಳೋದಕ್ಕಿಂತ ಮುಂಚಿತವಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ. ಹೀಗಾಗಿ ಅದಕ್ಕೆ ಮುಂಚಿತವಾಗಿ ಪಾರ್ಟಿ ಅರೇಂಜ್ ಮಾಡಿದರು. 20ಕ್ಕೂ ಹೆಚ್ಚು DCM DK ಶಿವಕುಮಾರ್ ಅವರ ಬೆಂಬಲಿಗೆ ಶಾಸಕರು ಅಲ್ಲಿ ಒಗ್ಗಟ್ಟು ಪ್ರದರ್ಶಿಸುವಂತಹ ಪ್ರಯತ್ನವೂ ಕೂಡ ನಡೀತು. ಸುಮಾರು 20 ಜನ ಶಾಸಕರು ವಿದೇಶಕ್ಕೆ, 20 ಜನ ಶಾಸಕರು ಡಿನ್ನರ್ ಪಾರ್ಟಿಗೆ. ಸೊ ಕಾಂಗ್ರೆಸ್ನಲ್ಲಿ ಈಗ ಒಂದು ರೀತಿಯಂತಹ ಸುಗ್ಗಿ ಕಾಲ ಮುಂದುವರೆದಿದೆ. ಬೇಸಿಗೆ ಹತ್ತಿರ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ನಲ್ಲಿನ ಸುಗ್ಗಿ ಕಾಲ ಮುಕ್ತಾಯ ಆಗಿಲ್ಲ. DK ಶಿವಕುಮಾರ್ ಮುಖ್ಯಮಂತ್ರಿ ಮಾಡುವುದರ ಬಗ್ಗೆ ಅಲ್ಲೂ ಕೂಡ ಚರ್ಚೆ ನಡೆದಿದೆ. ಡಿನ್ನರ್ ಮೀಟಿಂಗ್ ಕರೆದವರು ಒಬ್ಬರು, ಅವ್ರದ್ದು ಬರ್ತ್ಡೇ ಪಾರ್ಟಿ. ಆದರೆ ಬರ್ತ್ಡೇ ಪಾರ್ಟಿಯಲ್ಲಿ ಅವ್ರು ಯಾವಾಗಾದರೂ ಮಂತ್ರಿ ಆಗ್ತಾರೆ ಅನ್ನೋದಕ್ಕಿಂತ ಚರ್ಚೆಗಿಂತ ಹೆಚ್ಚಾಗಿ ಚರ್ಚೆ ನಡೆದಿರುವಂಥದ್ದು ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ, ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡುವ ಬಗ್ಗೆ, ಹೈಕಮಾಂಡ್ ಭೇಟಿ ಮಾಡಿ ಒತ್ತಾಯಿಸುವ ಬಗ್ಗೆಯೂ ಕೂಡ ಚಿಂತನೆಗಳು ನಡೆದಿದ್ವು. ಇಷ್ಟೆಲ್ಲ ಆದಾಗಲೇ ನಯನಾ ಮೋಟಮ್ ಅವರು ಹೇಳಿದಂತಹ ಮಾತು ಕೂಡ ಭಾಳ ಮುಖ್ಯವಾಗಿತ್ತು. ಯಾಕಂದರೆ ಅವರು ಹೇಳಿದರು ಅವತ್ತೇನೆ, ನಾವು ದೆಹಲಿಗೆ ಹೋಗೋದಕ್ಕೂ ರೆಡಿ ಇದ್ದೀವಿ, ಹೈಕಮಾಂಡ್ ಭೇಟಿ ಆಗೋದಕ್ಕೂ ರೆಡಿಯಾಗಿದ್ದೀವಿ ಅನ್ನೋಂತಹ ಮಾತುಗಳನ್ನ ನಯನಾ ಮೋಟಮ್ ಅವರು ಹೇಳಿದರು. ಕೃಷ್ಣ ಸರ್ದು ಹುಟ್ಟುಹಬ್ಬದ ಆಚರಣೆ ಆಕ್ಚುಲಿ ಅವರೆಲ್ಲರನ್ನೂ ಇನ್ವೈಟ್ ಮಾಡಿದ್ರು. ಅದೇ ರೀತಿ ನಾವೆಲ್ಲರೂ ಹೋಗಿದ್ವು ಅಷ್ಟೇ ಡಿನ್ನರಿಗೆ. ಸಹಜವಾಗಿ ನಾವೆಲ್ಲರೂ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ರಾಜಕೀಯ ಮಾತಾಡೋದು ಸರ್ವೇ ಸಾಮಾನ್ಯ ಅಂತ ಅನ್ಕೊಡ್ತೀನಿ. ಅದೇ ರೀತಿ ಮಾತಾಡಿದ್ವು ಅಷ್ಟೇ. ಎಲ್ಲ ರೀತಿನೂ ಚರ್ಚೆ ಆಯಿತು, ಪ್ರತಿಯೊಂದು ವಿಚಾರನೂ ಅಲ್ಲಿ ಚರ್ಚೆ ಆಯಿತು. ಅದು ಮುಂದಿನ ದಿನಗಳಲ್ಲಿ ನೋಡೋಣ ಅಂತೆ. ಈಗ ಸದ್ಯಕ್ಕೆ ಚರ್ಚೆ, ಎಲ್ಲ ಶಾಸಕರು ಯಾರ್ಯಾರು ಬಂದಿದ್ರು ಎಲ್ಲ ರೀತಿಯ ಚರ್ಚೆ ನಡೀತು. ನನ್ನನ್ನ ಬೆಳೆಸಿದವರು DK ಶಿವಕುಮಾರ್ ಸರ್, ಅವರು ನನ್ನ ರಾಜಕೀಯ ಗುರುಗಳು, ಅವರಿಗೆ ನನ್ನ ಬೆಂಬಲ ಅಂತ ನನ್ನ
ಆದಷ್ಟು ಎಷ್ಟು ರೀತಿ ನಾನು ಸ್ಪಷ್ಟೀಕರಣ ಕೊಡ್ಬೋದು ಅಷ್ಟು ರೀತಿ ನಾನು ನಿಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದೆ. ಖಂಡಿತ ಅದರಲ್ಲಿ ಎರಡು ಮಾತಿಲ್ಲ. ಖಂಡಿತ ಆ ಸಮಯ ಬಂದಾಗ ಖಂಡಿತ ಡಿ ಕೆ ಶಿವಕುಮಾರ್ ಸರ್ ಪರವಾಗಿ ಹೈಕಮಾಂಡ್ ಹತ್ರ ಮಾತಾಡ್ತೀವಿ, ಭೇಟಿನೂ ಮಾಡ್ತೀವಿ. ಹೀಗೆ ಇವರೆಲ್ಲರೂ ಕೂಡ ಡಿನ್ನರ್ ಮೀಟಿಂಗ್ ಮಾಡಿದ್ದರ ಉದ್ದೇಶವನ್ನು, ಈ ಹಿಂದಿನ ಡಿನ್ನರ್ ಮೀಟಿಂಗ್ಗಳ ಉದ್ದೇಶವನ್ನು ಹೇಳಿದರು. ಹೀಗಾಗಿನೇ ಮುಂದಿನ ಡಿನ್ನರ್ ಮೀಟಿಂಗ್ ಬಗ್ಗೆಯೂ ಕೂಡ ಕುತೂಹಲ ಇರುವಂಥದ್ದು. ಯಾಕಂದರೆ ಹಿಂದಿನ ಡಿನ್ನರ್ ಮೀಟಿಂಗ್ ನಡೆದಿರುವಂಥದ್ದು ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ಅಂತೇಳಿ SC ಬಾಲಕೃಷ್ಣ ಅವರ ಬರ್ತ್ಡೇ ಪಾರ್ಟಿಲಿ ಕುಳಿತುಕೊಂಡು ಊಟ ಮಾಡಿ ಬಂದಂಥವ್ರು ಹೇಳ್ತಾ ಇದ್ರೆ, ಹಾಗಾದರೆ ಖುದ್ದು ಉಪಮುಖ್ಯಮಂತ್ರಿಗಳೇ ಡಿನ್ನರ್ ಮೀಟಿಂಗನ್ನು ಕರೆದಾಗ, ಡಿನ್ನರ್ ಪಾರ್ಟಿಯನ್ನು ಕೊಡ್ತಾ ಇದ್ದಾಗ ಅದರಲ್ಲಿ ಹಾಗಾದರೆ ಇನ್ನೇನು ಚರ್ಚೆ ಮಾಡ್ತಾರೆ? ಈ ಕುತೂಹಲ ಇರುವಂಥದ್ದು. ಇಲ್ಲಿ ನಾವೆಲ್ಲರೂ ಒಂದೇ ಬಣ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಯವರು ಕೂಡ ಇದೇ ರೀತಿಯಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾನೆ ಇದ್ದೀವಿ. CM ಸ್ಥಾನಕ್ಕಿರಲು ಡಿ ಕೆ ಶಿವಕುಮಾರ್ ಅವರು ತಾಳ್ಮೆಯ ತಂತ್ರಕ್ಕೆ ಹೋಗಿದ್ದಾರೆ, ತಾಳ್ಮೆಯ ತಂತ್ರವನ್ನು ಅನುಸರಿಸಿದ್ದಾರೆ, ತಾಳ್ಮೆಯಿಂದಲೇ ಇದ್ದಾರೆ. ಅವರು ಕೂಡ ಬಹಳಷ್ಟು ಸಂದರ್ಭಗಳಲ್ಲಿ ಆಂತರಿಕವಾಗಿ ಏನು ನಡೀತಿದೆಯೋ ಬಿಡ್ತಿದೆಯೋ ಬೇರೆ, ಆದರೆ ಬಹಿರಂಗವಾಗಿ ಅಂತೂ ಅವರು ತೋರಿಸ್ತಾ ಇರುವಂಥದ್ದು ಎಲ್ಲವೂ ಕೂಡ ಶಾಂತವಾಗಿದೆ, ನಾವೆಲ್ಲರೂ ಜೊತೆಯಾಗಿದ್ದೀವಿ ಅಂತೇಳಿ. ಯಾವುದೇ ಶಾಸಕರ ಪರ ವಿರೋಧ ಹೇಳಿಕೆಗಳಿಂದ ಅಂತರ ಕಾಯ್ದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಶಿವಕುಮಾರ್ ಅವರು ಮಾಡ್ತಾ ಬಂದಿದ್ದಾರೆ. ಪರ ಅಥವಾ ವಿರುದ್ಧ ಯಾವುದೇ ಹೇಳಿಕೆಗಳು ಬಂದಾಗಲೂ ಕೂಡ ಅದರಿಂದ ಅಂತರ ಕಾಯ್ದುಕೊಳ್ಳುವಂತಹ, ಮತ್ತು ನನ್ನ ವಿಚಾರದಲ್ಲಿ ಹೈಕಮಾಂಡ್ವರೆಗೆ ಯಾರೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ನೀವು ಮಂತ್ರಿ ಆಗಬೇಕು ಅಂದರೆ ಹೋಗೋಂಗಿದ್ರೆ ಹೋಗಿ, ತೊಂದರೆ ಇಲ್ಲ, ಆದರೆ ನನ್ನ ಪರವಾಗಿ ಹೋಗಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂತಹ ಸ್ಟೇಟ್ಮೆಂಟನ್ನು ಬಹಿರಂಗವಾಗಿ ಅಂತೂ ಮಾಡ್ತಾ ಇದ್ದಾರೆ. ಆಂತರಿಕವಾಗಿ ಏನು ನಡೀತಿದೆ ಅನ್ನುವಂಥದ್ದು ಬೇರೆ ಮಾತು. ಆದರೆ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾನೆ CM ಡಿ ಕೆ ಶಿವಕುಮಾರ್ ಅವರು ದಾಳ ಉರುಳಿಸುವಂಥದ್ದನ್ನೇನು ನಿಲ್ಲಿಸಿಲ್ಲ. ಅದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗುವುದಿಲ್ಲ. ದೇವರು ವರನು ಕೊಡಲ್ಲ, ಶಾಪನು ಕೊಡಲ್ಲ, ಅವಕಾಶ ಸೃಷ್ಟಿಸ್ತಾನೆ. ಈ ರೀತಿಯಾದಂತಹ ಮಾತುಗಳನ್ನು ಪದೇ ಪದೇ ಶಿವಕುಮಾರ್ ಅವರು ಹೇಳ್ತಾ ಇರ್ತಾರೆ. ಇದೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ಅಂತ ಹೇಳ್ತಾನೆ ಶಿವಕುಮಾರ್ ಅವರು ಉರುಳಿಸ್ತಾ ಇರುವಂತಹ ದಾಳದ ಭಾಗವಾಗಿಯೇ ಇರುವುದು. ಹೀಗಾಗಿನೇ ಈಗ ಒಗ್ಗಟ್ಟಿನಿಂದ ಪಕ್ಷವನ್ನು ಕೊಂಡೊಯ್ಯುವಂತಹ ಹೆಗ್ಗಳಿಕೆಗೆ ಪ್ಲಾನ್ ಅನ್ನು ಕೂಡ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿಯೇ ಈ ಡಿನ್ನರ್ ಮೀಟಿಂಗ್ ಅಂತೇಳಿ ಇದನ್ನು ಅಂದಾಜಿಸಲಾಗ್ತಾ ಇದೆ. ಯಾಕಂದರೆ ಅವರೊಂದು ಡಿನ್ನರ್ ಸಭೆಯನ್ನು ಕರೆದಾಗ, ಡಿನ್ನರ್ ಕೊಡೋದಕ್ಕೆ ಶಾಸಕರನ್ನು ಆಹ್ವಾನಿಸಿದಾಗ ಯಾವ ಉದ್ದೇಶ ಅನ್ನುವಂತಹ ಪ್ರಶ್ನೆ ಮೂಡುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಹಾಗೆಯೇ ಈಗ ಶಿವಕುಮಾರ್ ಅವರು ಕರೆದಿರ್ತಕ್ಕಂತಹ ಡಿನ್ನರ್ ಮೀಟಿಂಗಿಗೆ ಒಂದು ಕಾರಣ ಅಂತೂ ಇದ್ದೇ, ಏನಂದರೆ ಅವರು KPCC ಅಧ್ಯಕ್ಷರಾಗಿ 6 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತೇಳಿ. ಮತ್ತು ಸಾಮಾನ್ಯವಾಗಿ ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಈ ರೀತಿಯಂತಹ ಡಿನ್ನರ್ ಮೀಟಿಂಗ್ಗಳಾಗುವಂಥದ್ದು ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ತಮ್ಮ ಇಲಾಖೆಗೆ ಸಂಬಂಧಪಟ್ಟಂತೆ ಆಗಿರುವಂತಹ ಕೆಲಸ, ಈ ಎಲ್ಲ ವಿಚಾರಗಳಲ್ಲಿ ಒಂದು ಕುಳಿತುಕೊಂಡು ಮಾತನಾಡೋದಕ್ಕೆ, ಇವೆಲ್ಲ ವಿಷಯಗಳಿಗೂ ಕೂಡ ಡಿನ್ನರ್ ಮೀಟಿಂಗ್ಗಳನ್ನು ಬೇರೆ ಬೇರೆಯವರು ಕರೆಯುವಂಥದ್ದು ಸಹಜ. ಅದರ ಭಾಗವಾಗಿಯೇ ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇರುವಂಥದ್ದು ಶಿವಕುಮಾರ್ ಅನ್ನೋದರಲ್ಲಿ ಅನುಮಾನಗಳಿಲ್ಲ. ಗುಂಪುಗಾರಿಕೆ ಅವಕಾಶ ಇಲ್ಲ ಅನ್ನುವಂತಹ ಸಂದೇಶ ರವಾನೆ ಮಾಡೋದಕ್ಕಾಗಿ ಯಾರೋ ಒಂದು 10 ಜನ ಶಾಸಕರು, 20 ಜನ ಶಾಸಕರು ಬರ್ತ್ಡೇ ಪಾರ್ಟಿ ನೆಪದಲ್ಲಿ, ವಿದೇಶಕ್ಕೆ ಹೋಗುವಂಥ ನೆಪದಲ್ಲಿ, ಮತ್ತಿನ್ಯಾವುದೋ ನೆಪದಲ್ಲಿ ಜೊತೆ ಸೇರಿ ನಾವೇ ಡಿನ್ನರ್ ಮೀಟಿಂಗ್ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೂ, ಶಿವಕುಮಾರ್ ಅವರು ಎಲ್ಲ ಶಾಸಕರನ್ನ ಕರೆಸ್ಕೊಂಡು ಡಿನ್ನರ್ ಮೀಟಿಂಗ್ ಮಾಡಿದಾಗ, ಡಿನ್ನರ್ ಪಾರ್ಟಿ ಕೊಟ್ಟಾಗ ಸಹಜವಾಗಿಯೇ ಒಂದು ಒಗ್ಗಟ್ಟಿನ ಸಂದೇಶದ ರವಾನೆ ಆದಂಗೆ ಆಗುತ್ತೆ. ಆ ಒಂದು ಪ್ರಯತ್ನಕ್ಕೆ ಈಗ ಅವರು ಕೈ ಹಾಕಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವದ ಸಾಬೀತಿಗೂ ಕೂಡ ಪ್ರಯತ್ನಗಳು ನಡೀತಾ ಇರುವಂಥದ್ದು ಸ್ಪಷ್ಟವಾಗಿದೆ. ಯಾಕಂದರೆ ಶಿವಕುಮಾರ್ ಅವರು ಪಕ್ಷನಿಷ್ಠರು, ಶಿವಕುಮಾರ್ ಅವರು ಎಲ್ಲರನ್ನು ಜೊತೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಶಿವಕುಮಾರ್ ಅವರು ಪಕ್ಷವನ್ನು ಒಗ್ಗಟ್ಟಿನಿಂದ ಮುಂದುವರಿಸ್ತಾ ಇದ್ದಾರೆ ಅನ್ನುವಂತಹ ಸಂದೇಶ ರವಾನಿಸುವಂತಹ ಕೆಲಸವೂ ಕೂಡ ಈ ಡಿನ್ನರ್ ಮೀಟಿಂಗ್ನಲ್ಲಿ ನಡೀಬಹುದು ಅನ್ನುವಂತಹ ಕುತೂಹಲ ಈಗ ಇರುವಂಥದ್ದು. ಈಗ ಎರಡನೇ ಸುದ್ದಿ ಕಡೆಗೆ ಹೋಗೋಣ. ಫೋನ್ ಟ್ಯಾಪಿಂಗ್ ಬಾಂಬ್ ಸಿಡಿಸಿದ BJP JDS, ಇದೆಲ್ಲ ಸುಳ್ಳು ಅಂತ ಅಲ್ಲಗಳೆದ ಕಾಂಗ್ರೆಸ್ ಸರ್ಕಾರ. ನಮ್ಮಿಬ್ಬರ ನಡುವೆ ಹುಳಿ ಹಿಂಡುವ ಯತ್ನ ಎಂದರು CM. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಹಾಲು ಜೇನಿಗೆ ಹುಳಿ. ಸದನದ ಒಳಗಡೆ ಮೊನ್ನೆ ಒಂದು ಚರ್ಚೆ ನಡೆದಿತ್ತು ವಿಧಾನಸಭೆಯಲ್ಲಿ. ಪ್ರತಿಪಕ್ಷದವರು ಹೇಳ್ತಾ, ಇಲ್ಲಿ ಹಾಲು ಜೇನು ರೀತಿಯಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು ಇದ್ದೀರಿ, ಆದರೆ ಇದರ ನಡುವೆ ಹುಳಿ ಹಿಂಡಲಾಗ್ತಾ ಇದೆ ಅನ್ನುವಂತಹ ಮಾತುಗಳೆಲ್ಲವೂ ಕೂಡ ಬಂದಿತ್ತು. ಈಗ ಮುಖ್ಯಮಂತ್ರಿಯವರು ಕೂಡ ಅದನ್ನೇ ಅಸ್ತ್ರವಾಗಿ ಪ್ರಯೋಗ ಮಾಡಿದ್ದಾರೆ. ಮುಖ್ಯಮಂತ್ರಿ ಆಗೋದಕ್ಕಾಗಿ ಫೋನ್ ಟ್ಯಾಪಿಂಗ್ ನಡೀತಿದೆಯಾ ಅನ್ನುವಂಥದ್ದು
ಇಲ್ಲಿರುವ ಪ್ರಬಲವಾದಂಥ ಅನುಮಾನ. ಯಾಕಂದರೆ ಇದಕ್ಕೆ ಪೂರಕವಂಥ ಆರೋಪ ಪ್ರತಿಪಕ್ಷಗಳಿಂದ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಕಾಂಗ್ರೆಸ್ ಸರ್ಕಾರದ ಬಗ್ಗೆ ವಿಪಕ್ಷಗಳು ಹೊಸ ಆರೋಪವನ್ನು ಶುರು ಮಾಡಿದ್ದಾವೆ. ಹಾಲು ಜೇನಿನ ಸಂಬಂಧಕ್ಕೆ ಹುಳಿ ಹಿಂಡುವ ಯತ್ನ ಅಂತ ಹೇಳಿ ಇದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಮ್ಮದು ಹಾಲು ಜೇನಿನ ಸಂಬಂಧ, ಅದಕ್ಕೆ ಹುಳಿ ಹಿಂಡುವಂತಹ ಯತ್ನ ನಡೆದಿದೆ ಅನ್ನುವಂಥದ್ದು ಸಿದ್ದರಾಮಯ್ಯನವರು ಹೇಳ್ತಿರುವಂತಹ ಮಾತು. ಅಷ್ಟರ ಮಟ್ಟಿಗೆ ನಾವಿಬ್ಬರೂ ಒಗ್ಗಟ್ಟಾಗಿದ್ದೇವೆ ಅನ್ನುವಂಥದ್ದನ್ನು ಸಿದ್ದರಾಮಯ್ಯನವರು ಹೇಳುವಂತಹ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಹಾಗಾದರೆ ಏನು ನಡೀತಾ ಇದೆ ಇದು, ಯಾಕೆ ಈ ಆರೋಪ ಶುರುವಾಯಿತು ಅನ್ನೋದು ನಾವು ಗಮನಿಸಬೇಕು. ಭಾಳ ಮುಖ್ಯವಾಗಿ ಇಲ್ಲಿ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂತಹ ಆರ್ ಅಶೋಕ್ ಅವರು ಹಾಗೆಯೇ ಕೇಂದ್ರ ಸಚಿವರಾಗಿರುವಂತಹ HD ಕುಮಾರಸ್ವಾಮಿಯವರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಹಿಂದೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವ್ರು. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿನೇ ಟೆಲಿಫೋನ್ ಕದ್ದಾಲಿಕೆಯ ವಿಚಾರದಲ್ಲಿ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಇತ್ತೀಚಿನ ವರ್ಷಗಳಲ್ಲಿ ನಡೆದಂಥ ಅತಿ ದೊಡ್ಡ ಚರ್ಚೆ ಆಗಿರುವಂಥದ್ದು ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ನಡೆದಂತಹ ಟೆಲಿಫೋನ್ ಕದ್ದಾಲಿಕೆಯ ವಿಚಾರಗಳು. ಹಿಂದೆ ರಾಮಕೃಷ್ಣ ಹೆಗಡೆಯವರು ಟೆಲಿಫೋನ್ ಕದ್ದಾಲಿಕೆ ವಿಚಾರದಲ್ಲಿ ರಾಜೀನಾಮೆ ಕೊಟ್ಟಿದ್ದು, ಅದೆಲ್ಲ 1980ರ ದಶಕದ ವಿಚಾರಗಳಾಯಿತು. 2018-19ರಲ್ಲೂ ಕೂಡ ಫೋನ್ ಕದ್ದಾಲಿಕೆ ಬಗ್ಗೆ ಚರ್ಚೆ ಆಗಿತ್ತು. ಈಗ CM ಬಣದ ಲೆಕ್ಕಾಚಾರವನ್ನು DCM ಬಣದ ಲೆಕ್ಕಾಚಾರವನ್ನು ತಿಳ್ಕೊಳ್ಳೋದಕ್ಕಾಗಿ ಫೋನ್ ಟ್ಯಾಪಿಂಗ್ ಆಗ್ತಿದೆ ಅಂತೇಳಿ ಪ್ರತಿಪಕ್ಷದವರು ಆರೋಪವನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಅವರ ಹತ್ರ ಕೂಡ ಒಂದು ಇನ್ಪುಟ್ಸ್ ಇರಲೇಬೇಕು. ಯಾಕಂದರೆ ಅದನ್ನೇ ನಾನು ಹೇಳಿದ್ದು, ಕುಮಾರಸ್ವಾಮಿಯವರ ಅವಧಿಯಲ್ಲೂ ಕೂಡ ಈ ರೀತಿ ಫೋನ್ ಟ್ಯಾಪಿಂಗ್ ಆಗಿತ್ತು ಅಂತೇಳಿ ಅವತ್ತು BJPಯವರು ಆರೋಪವನ್ನು ಮಾಡಿದರು. ಈಗಲೂ ಕೂಡ BJP ನಾಯಕರು ಇದನ್ನು ಆರೋಪವನ್ನು ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. CM ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ, ಅವರು ಫೋನ್ ಟ್ಯಾಪಿಂಗನ್ನು ಮಾಡಿಸ್ತಾ ಇದ್ದಾರೆ ಅಂತ ಹೇಳಿ. ಯಾರ್ದು ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಶಿವಕುಮಾರ್ ಅವರ ಕಡೆಯವರದ್ದು ಫೋನ್ ಟ್ಯಾಪಿಂಗ್ ಮಾಡಿಸ್ತಾ ಇದ್ದಾರೆ. ಒಬ್ಬ SP ನೇತೃತ್ವದಲ್ಲಿ ಆದೇಶರಹಿತ SIT ರಚನೆ ಆಗಿದೆ. ಒಬ್ಬ SPಗೆ ಇದರ ನೇತೃತ್ವವನ್ನು ನೀಡಲಾಗಿದೆ. ಇದು ಆದೇಶರಹಿತವಾಗಿರ್ತಕ್ಕಂಥ SIT ಟೆಲಿಫೋನ್ ಕದ್ದಾಲಿಕೆಗೆ. DK ಶಿ ಆಪ್ತರು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಇದರ ಪ್ರತಿಯೊಂದರ ಡೀಟೇಲ್ಸನ್ನು ಕೂಡ ಪಡ್ಕೊಳ್ಳಲಾಗ್ತಾ ಇದ್ದಾರೆ. ಎಲ್ಲಿ ಹೋಗ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಏನು ಪ್ಲ್ಯಾನ್ ಮಾಡ್ತಿದ್ದಾರೆ, ಏನು ಚರ್ಚೆಗಳನ್ನು ನಡೆಸ್ತಾ ಇದ್ದಾರೆ, ಇವೆಲ್ಲವನ್ನು ತಿಳಿದುಕೊಳ್ಳುವಂತಹ ಪ್ರಯತ್ನ ನಡೀತಿದೆ. ಬೇಹುಗಾರಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಆರ್ ಅಶೋಕ್ ಅವರು ಆರೋಪವನ್ನು ಮಾಡಿದ್ದಾರೆ ಸರ್ಕಾರದ ವಿರುದ್ಧ, ಮುಖ್ಯಮಂತ್ರಿಯವರ ವಿರುದ್ಧ. ಮುಖ್ಯಮಂತ್ರಿಯವರು ಈ ರೀತಿಯಾಗಿ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ, ಶಾಸಕರ ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಹಾಗೆಯೇ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ನಾನು ಕೂಡ ಸತ್ಯ ಹೇಳ್ತಿದ್ದೀನಿ, ಟ್ಯಾಪಿಂಗ್ ಆಗುತ್ತೆ ಅಂತೇಳಿ. ಯಾಕಂದರೆ ಅವರು ಟ್ಯಾಪಿಂಗ್ ಆಗುತ್ತೆ ಅನ್ನೋದನ್ನು ಕುಮಾರಸ್ವಾಮಿ ಅವರು ಹೇಳಲೇಬೇಕಾಗುತ್ತೆ. ಯಾಕಂದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಟೆಲಿಫೋನ್ ಕದ್ದಾಲಿಕೆಗೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಆರೋಪವೂ ಕೂಡ ಬಂದಿತ್ತು. ಎಲ್ಲ ಸರ್ಕಾರದಲ್ಲೂ ಕೂಡ ಫೋನ್ ಟ್ಯಾಪಿಂಗ್ ಇದೆ ಅನ್ನುವಂಥದ್ದನ್ನು ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ. ಹಾಗಾಗಿ ಅವರು ಅದರಲ್ಲಿ ಮುಚ್ಚುಮರೆಯನ್ನು ಮಾಡುವಂತಹ ಪ್ರಯತ್ನವನ್ನು HD ಕುಮಾರಸ್ವಾಮಿ ಅವರು ಮಾಡ್ತಾ ಇಲ್ಲ. ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ ಅನ್ನುವಂತಹ ವಿಷಯವನ್ನು ಒಪ್ಕೊಳ್ತಿದ್ದಾರೆ. ನಾನು ಸತ್ಯ ಹೇಳ್ತೇನೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ಟ್ಯಾಪಿಂಗ್ ಇದೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ಮಾತು. ಯಾವ ಕಾರಣಕ್ಕೆ ಅಂದರೆ, ಹೇಗೆ ಅನೈತಿಕ ಮಾರ್ಗವನ್ನು ಇಲ್ಲಿ ಅಧಿಕಾರದಲ್ಲಿರುವವರು ಅನುಸರಿಸ್ತಾ ಇದ್ದಾರೆ ಅಂತೇಳಿ. ಯಾಕಂದರೆ ನೈತಿಕ ಮಾರ್ಗ ಫೋನ್ ಟ್ಯಾಪಿಂಗ್ ಆಗೋದಕ್ಕೆ ಸಾಧ್ಯನೇ. ಫೋನ್ ಟ್ಯಾಪಿಂಗಿಗೆ ಅದರದೇ ಆದಂತಹ ನಿಯಮಾವಳಿಗಳಿದ್ದಾವೆ. ಹಾಗಿದ್ರೂ ಕೂಡ ಇವರು ಹೇಳ್ತಿದ್ದಾರೆ, ಇಲ್ಲ ಸತ್ಯ ಹೇಳ್ತಾ ಇದ್ದೀನಿ, ಫೋನ್ ಟ್ಯಾಪಿಂಗ್ ಆಗ್ತದೆ, ಎಲ್ಲ ಸರ್ಕಾರಗಳಲ್ಲೂ ಕೂಡ ಆಗ್ತಾ ಇದೆ. ಕೆಲವರು ಒಪ್ಕೊಳ್ತಾರೆ, ಕೆಲವರು ಒಪ್ಕೊಳ್ಳೋದಿಲ್ಲ ಅನ್ನೋದನ್ನು ಹೊರತುಪಡಿಸಿದರೆ ಈ ಮಾರ್ಗ ಅನುಸರಿಸಿದೆ. ತಮ್ಮದೇ ಶಾಸಕರ ಬೇಹುಗಾರಿಕೆ ಇದೇ ಮೊದಲು ಅಂತ ಹೇಳಿ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ. ಅಂದರೆ ವಿರೋಧ ಪಕ್ಷದವ್ರನ್ನ ಬೇಹುಗಾರಿಕೆ ನೀವು ಮಾಡ್ತಾ ಇರ್ತೀರಿ, ತಮ್ಮದೇ ಪಕ್ಷದವ್ರನ್ನ ಈಗ ಮಾಡ್ತಾ ಇದ್ದೀವಿ ಅಂತ ಹೇಳಿ. CM ಆಗಬೇಕು ಅಂದ್ಕೊಂಡಂಥವ್ರು ಟ್ಯಾಪಿಂಗ್ ಮಾಡ್ತಿದ್ದಾರೆ. CM ಆಗಬೇಕು ಅಂಥೇಳಿ ಅಂದ್ಕೊಂಡಂಥವ್ರು ಟ್ಯಾಪಿಂಗ್ ಮಾಡ್ತಾ ಇದ್ದಾರೆ. ಕೆಲವರು ಫೋನ್ ಟ್ಯಾಪಿಂಗ್ ಮಾಡಿ ಪತಿವ್ರತೆ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಟೀಕಾ ಪ್ರಹಾರವನ್ನು ಕುಮಾರಸ್ವಾಮಿಯವರು ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಕುಮಾರಸ್ವಾಮಿಯವರು ಕಿಡಿಕಾರಿದ್ದಾರೆ. ಈ ಮೂಲಕವಾಗಿ ಟೆಲಿಫೋನ್ ಕದ್ದಾಲಿಕೆ ಆಗ್ತಾ ಇದೆ ಅನ್ನೋದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿಪಕ್ಷದ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಈಗಾಗಲೇ ಯಾರ್ಯಾರು DK ಶಿವಕುಮಾರ್ ಪರವಾಗಿದ್ದಾರೆ ಅವರ ಚಲನವಲಯಗಳನ್ನು ನೋಡೋ ಅಂಥದ್ದಕ್ಕೆ ಮುಖ್ಯಮಂತ್ರಿಗಳು ಒಬ್ಬ SP ನೇತೃತ್ವದ ಒಂದು ತಂಡವನ್ನೇ ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಬೇರೆ ಬೇರೆ ಅಪೋಸಿಷನ್ ಅವ್ರಿಗೆ ಹೆಂಗೆ SITಗಳನ್ನು ಮಾಡ್ತಾಯಿದ್ರು, ಇವ್ರಿಗೊಂದು SIT ಮಾಡಿದ್ದಾರೆ. ಕಾಣದ SIT, ಇವೆಲ್ಲ ಕಾಣುವ SIT, ಆದೇಶ ಮಾಡಿ SIT ಮಾಡಿದ್ದಾರೆ. ಇದು ಆದೇಶ ಇಲ್ಲದೆ ಮಾಡ್ತಾಯಿದ್ದಾರೆ. ಯಾರ್ಯಾರು ಹೋಗ್ತಾರೆ, ಎಲ್ಲೆಲ್ಲಿ ಸೇರ್ತಾರೆ, ಇವ್ರ ಫೋನ್ಗಳಲ್ಲಿ ಏನೇನು ಮಾತಾಡ್ತಾರೆ, ಫೋನ್ ಟ್ಯಾಪಿಂಗ್ ಅಂತಲೇ ಹೇಳ್ಬೋದು.
ಮಾಡ್ತಾ ಇದ್ದಾರೆ. ನನಗಿರ್ತಕ್ಕಂಥ ಅನುಭವದಲ್ಲಿ ಎಲ್ಲ ಸರ್ಕಾರಗಳಲ್ಲೂ ಈ ಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದರೆ ಕೆಲವರು ಪಾಪ ಅದೇನೋ ಹೇಳ್ತಾರಲ್ಲ ಪತಿವ್ರತೆ ಅಂತ ಹೇಳಿ ಆ ಥರ ನಡ್ಕೊಳ್ಳೋಕೆ ಟ್ರೈ ಮಾಡಿ. ಫೋನ್ ಟ್ಯಾಪಿಂಗು ಮಾನ್ಯ ಕುಮಾರಸ್ವಾಮಿಯವರು ಹಿಂದೆಯೂ ಆಗ್ತಿತ್ತು, ಈಗಲೂ ಆಗ್ತಾ ಇದೆ, ಸತ್ಯ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸೋದೇನು ಅಂದರೆ, ನೀವು ನಿಮ್ಮ ಶಾಸಕರ ಫೋನ್ ಟ್ಯಾಪಿಂಗ್ ಮಾಡೋದ್ರಿಂದ ಅವರ ಯೋಜನೆಗಳೇನು ಅಂತ ನೀವು ತಿಳ್ಕೊಳ್ಬಹುದು. ನೀವು ಸರ್ಕಾರ ಉಳಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಕುರ್ಚಿ ಉಳಿಸ್ಕೊಳ್ಳೋಕೆ ಅದು ಅನಿವಾರ್ಯನೂ ಇರ್ಬೋದು. ಹೀಗೆ ಇಲ್ಲಿ ಆರೋಪಗಳು ಬರ್ತಾ ಇದ್ದಾವೆ. ಆದರೆ ಯಾವಾಗ ಇಂಥದ್ದೊಂದು ಆರೋಪ ಬಂತು, ಸಿದ್ದರಾಮಯ್ಯನವರು ತಮ್ಮದು ಹಾಲು ಜೀನ್ನ ಸಂಬಂಧ ಅಂತ ಹೇಳ್ಕೊಂಡಿದ್ದಾರೆ. ವಿಪಕ್ಷ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಫೋನ್ ಕದ್ದಾಲಿಕೆ ಅನ್ನೋದು ತಾಕಳ್ಳ ಪರರ ನಂಬ ಅನ್ನುವಂತಹ ಕತೆ ಅಂತೇಳಿ ಇದನ್ನು ಹೇಳಿದ್ದಾರೆ. ಹಾಲು ಜೇನಿನ ಸಂಬಂಧಕ್ಕೆ ಹುಳಿ ಹಿಂಡುವ ಪ್ರಯತ್ನ ಅಂತ ಹೇಳಿ ಇದನ್ನು ವಿವರಿಸಲಾಗ್ತಾ ಇದೆ. ತಿರುಗೇಟು ಕೊಟ್ಟಿದ್ದಾರೆ. ನಮ್ಮಲ್ಲಿ ನನ್ನ ಬೆಂಬಲಿಗರು, ಶಿವಕುಮಾರ್ ಬೆಂಬಲಿಗರು ಈ ರೀತಿಯಾದಂಥ ವ್ಯತ್ಯಾಸಗಳಿಲ್ಲ, ನಮ್ಮಲ್ಲಿರುವಂಥದ್ದು ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಅಂತೇಳಿ ಸಿದ್ದರಾಮಯ್ಯನವರು ತಮ್ಮ ಮಾಧ್ಯಮ ಪ್ರಕಟಣೆಯಲ್ಲಿ ಹೇಳಿದ್ದಾರೆ. ನಮ್ಮಿಬ್ಬರ ಸಂಬಂಧ ಕೆಡಿಸುವಂತಹ ಉದ್ದೇಶ ನಿಮಗೇನಿದ್ರೂ ಆಲ್ ದಿ ಬೆಸ್ಟ್ ಅಂತ ಹೇಳಿದ್ದಾರೆ. ಶುಭಾಶಯಗಳು ನಿಮಗೆ, ಆಗಲಿ, ಒಳ್ಳೆಯದಾಗಲಿ ನಿಮಗೆ. ಮಾಧ್ಯಮ ಪ್ರಕಟಣೆ ಮೂಲಕ ವಿಪಕ್ಷಗಳಿಗೆ ಚಾಟಿ ಬೀಸುವಂತಹ ಕೆಲಸವನ್ನು CM ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಗೂಢಚರ್ಯ ಪಾಠವನ್ನು ಬಹುಶಃ ತಾವು ಪೂಜ್ಯ ತಂದೆಯವರೇ ಹೇಳಿಕೊಟ್ಟಿರಬಹುದು ಅಂತ ಹೇಳಿ ಕುಮಾರಸ್ವಾಮಿಯವರಿಗೆ ತಿರುಗೇಟು ಕೊಟ್ಟಿದ್ದಾರೆ. ಬಹುಶಃ ಪೂಜ್ಯ ತಂದೆಯವರು ಹೇಳಿರ್ಬೋದು ಅದು ನಿಮಗೆ ಅಂತೇಳಿ. ಯಾಕೆಂದರೆ ದೇವೇಗೌಡರು ಕೇಂದ್ರದಲ್ಲಿ ಅಧಿಕಾರವನ್ನು ಕಳ್ಕೊಂಡಾಗ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಬಂದಿದ್ದಂಥ ಆರೋಪ ಅಂತ ಹೇಳಿದರೆ AICC ಅಧ್ಯಕ್ಷ ಸೀತಾರಾಮ್ ಕೇಸರಿ ಅವರ ಫೋನ್ ಟ್ಯಾಪಿಂಗನ್ನು ಮಾಡಿದರು, ಅವರ ಮೇಲೆ ಗೂಢಚರ್ಯೆಯನ್ನು ಮಾಡಿದರು ಅನ್ನುವಂಥ ಆರೋಪ ಇತ್ತು. ಈ ಕಾರಣಕ್ಕೆ ಈಗ ಅದನ್ನೇ ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿದ್ದಾರೆ. ಅದೇ ಕಾರಣಕ್ಕೆ ಅಲ್ವೇ ಕಾಂಗ್ರೆಸ್ ಬೆಂಬಲ ವಾಪಸ್ ಪಡೆದಿದ್ದು ಅಂತ ಹೇಳಿ ನೆನಪಿಸುವಂತಹ ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಆಗುವಾಗ ಅದೇ ಜನತಾದಳ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ಕರ್ನಾಟಕದಲ್ಲಿ. ಈ ವಿಚಾರದಲ್ಲಿ ಚಲವಾದ ನಾರಾಯಣಸ್ವಾಮಿ ಅವರು ಮಾತನಾಡಿದರೆ ತೋರಿಸ್ತೀನಿ. ನೀವು DK ಶಿವಕುಮಾರ್ ಅವರನ್ನಾಗ್ಲಿ, ಪರಮೇಶ್ವರ್ ಅವರನ್ನಾಗ್ಲಿ, ಅಥವಾ ಬೇರೆ ಬೇರೆಯವರು ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋರ ಪಟ್ಟಿಯಲ್ಲಿ ಹೆಸರುಗಳಿದೆಯೋ ಅವರೆಲ್ಲರನ್ನೂ ಕೂಡ ನೀವು ಟ್ಯಾಪ್ ಮಾಡಿ ಏನೇನು ಮಾಡ್ತಾ ಇದ್ದೀರಿ ಅಂತ ಅವರು ಕೂಡ ಕೆಲವು ಕಡೆ ಪ್ರಸ್ತಾಪ ಮಾಡ್ಕೊಂಡಿದ್ದಾರೆ. ಹಾಲು ಜೇನಿನಂತ ಸಂಬಂಧ ನಿಮ್ದು. ಹಾಲು ಜೇನು ಅಬ್ಬಬ್ಬಬ್ಬ ಎಲ್ಲಿದು? ಇನ್ನೊಂದು ಮಾತು ಹೇಳಿದ್ರಿ, ಅವರ ನಿಷ್ಠಾವಂತ ಕಾಂಗ್ರೆಸ್ ನಾಯಕ ಯಾರೋ DK ಶಿವಕುಮಾರ್. ನೀವು ಜನತಾದಳದವ್ರು ಬಂದು ಅವ್ರಿಗೆ ಸಡಗರ ಕೊಡ್ಬೇಕಾ? ನೀವು ನಿಷ್ಠಾವಂತ ಅಲ್ಲ ಅಂತ ಅರ್ಥ. ಅದು DK ಶಿವಕುಮಾರ್ ಅವ್ರು ನಿಷ್ಠಾವಂತರೇ, ಯಾಕಂದ್ರೆ ಅವ್ರು ಕಾಂಗ್ರೆಸ್. ನೀವು ಕಾಂಗ್ರೆಸ್ ಅಲ್ಲ, ನೀವು ಕಾಂಗ್ರೆಸ್ಗೆ ಬಂದವರು, ವಲಸೆ. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿಗಳಾಗಿರೋರು. ಅವರ ಬಾಯಲ್ಲಿ ಬಂದಿದೆ ಅಂತಂದ್ರೆ ವ್ಯವಸ್ಥೆ ಏನು ಅನ್ನೋದು ಗೊತ್ತಿರ್ತದೆ ಅವರಿಗೆ, ಅದಕ್ಕೆ ಹೇಳಿದ್ದಾರೆ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ, ದೇವೇಗೌಡರ ಬಗ್ಗೆನೂ ಮಾತಾಡಿದ್ದಾರೆ. ದೇವೇಗೌಡರ ಬಗ್ಗೆ ಸಿದ್ದರಾಮಯ್ಯನವರು ಹಗುರವಾಗಿ ಮಾತಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಅವರು ನಿಮ್ಮ ಯಾವುದೇ ವಿಚಾರಕ್ಕೆ ಅವರು ಬರೋದೇ ಇಲ್ಲ. ಆದ್ರೆ ನೀವ್ಯಾಕೆ ಪದೇ ಪದೇ ಅವ್ರು ನೆನ್ಕೊಳ್ತೀರಿ? ನಿಮ್ಮ ಗುರುಗಳು ಅಂತ ಅದನ್ನು ನೆನ್ಕೊಂಡ್ರೆ ನನಗೇನೋ ಅಭ್ಯಂತರ ಇಲ್ಲ. ನನ್ನ ಗುರುಗಳು ನನಗೆ ರಾಜಕೀಯ ಕಲಿಸಿದವರು, ನಾನಿವತ್ತು ಮುಖ್ಯಮಂತ್ರಿ ಆಗಿದ್ರೆ ಅವ್ರ ಕಾರಣ ಅಂತ ನೀವೇನಾದ್ರೂ ಅನ್ಕೊಳ್ಳೋದಾದ್ರೆ ನಾವು ಅದರ ಬಗ್ಗೆ ಮಾತಾಡೋದಿಲ್ಲ. ಆದ್ರೆ ಪದೇ ಪದೇ ನೀವು ಎಳೆದು ತಂದು ಅವರ ಬಗ್ಗೆ ಮಾತಾಡೋದು ಸರಿ ಇದೆಯಾ? ಹೀಗೆ ಇಲ್ಲಿ ಚಲವಾದಿ ನಾರಾಯಣಸ್ವಾಮಿ ಅವರು ಸಿದ್ದರಾಮಯ್ಯನವರು ತಿರುಗೇಟು ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ ಆರೋಪಗಳಿದ್ರೂ ಕೂಡ ಒಟ್ಟು ಟೆಲಿಫೋನ್ ಟ್ಯಾಪಿಂಗ್ ಅನ್ನುವಂಥದ್ದು ನಡೀತಿದೆ ಅನ್ನೋದ್ರ ಬಗ್ಗೆ ರಾಜಕೀಯವಾಗಿ ಅನೇಕರು ಇದನ್ನು ಸತ್ಯವನ್ನು ಒಪ್ಕೊಳ್ಳಿದ್ರೆ, ಅಧಿಕಾರದಲ್ಲಿ ಇದ್ದಾಗ ಯಾರು ಕೂಡ ಒಪ್ಕೊಳ್ಳೋದ್ರೆ ನಾವು ಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಇದು ರಾಜಕೀಯದ ವಾಸ್ತವ. ಆದರೆ ನಿಜಕ್ಕೂ ಯಾವ ಕಾರಣಕ್ಕೆ ಹಾಗಾದರೆ ಫೋನ್ ಟ್ಯಾಪಿಂಗ್ ಆಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿದಿರುವಂಥದ್ದು.